ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ರೋ ಮೊದಲು ನೀವು ಕಾಮ್ ಆಗಿ ಕೂತ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ರೋ ಇವರು ನಿಮ್ಮ ಲೈಫ್ನಲ್ಲಿ ಒಬ್ಬ ಸ್ಪೆಷಲ್ ಪರ್ಸನ್ ಕೂಡ ಆಗಿರ್ಬೋದು, ನಿಮ್ಮ ಲವರ್ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿಯ ಪರ್ಸನ್ ಆಗಿರ್ಬೋದು, ನಿಮ್ಮ ಕ್ರಶ್ ಆಗಿರ್ಬೋದು. ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಡಾರ್ಕ್ ಡೀಪ್ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ದೇರ್ ಕರೆಂಟ್ ಥಿಂಕಿಂಗ್, ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ ನೀವು ಇವ್ರಿಗೆ ತುಂಬ ಹರ್ಟ್ ಮಾಡಿದ್ದೀರಾ ಅಂತ. ನಾನು ತುಂಬ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ, ಆದರೆ ನೀವು ಇವ್ರಿಗೆ ವ್ಯಾಲ್ಯೂ ಕೊಡಲಿಲ್ಲ ಅಂತ ಅಂದ್ಕೊಳ್ತಿದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಇವರಿಗೆ ಬೇಕಾದ ಪ್ರೀತಿ ಕೊಡಲಿಲ್ಲ. ಅಂದರೆ ಇವ್ರು ನಿಮಗೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ, ಆದರೆ ಇವರಿಗೆ ಪೇನ್ ಸಿಕ್ಕಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಯೋಚನೆ ಕೂಡ ಅದೇ ಆಗಿರ್ಬೋದು, ಇವ್ರು ನಿಮಗೆ ಹರ್ಟ್ ಮಾಡಿದ್ದಾರೆ ಅಂತ. ಬಟ್ ಪ್ರೆಸೆಂಟ್ ಸಿಚುವೇಶನ್ ನಾನು ಹೇಳ್ತಾ ಇರೋದು, ಇವರು ಪ್ರೆಸೆಂಟಲ್ಲಿ ಆ ರೀತಿ ಅಂದ್ಕೊಳ್ತಿದ್ದಾರೆ ನೀವು ಇವರಿಗೆ ಪೇನ್ ಮಾಡಿದ್ದೀರಾ. ಇವ್ರು ನಿಮಗೆ ತುಂಬ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ವ್ಯಾಲ್ಯೂ ಕೊಟ್ಟಿದ್ದಾರೆ, ಬಟ್ ಇವ್ರಿಗೆ ಪೇನ್ ಮಾತ್ರ ಸಿಕ್ಕಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದು ಸ್ಮಾಲ್ ಇಶ್ಯೂ ಆಗಿರ್ಬೋದು, ಸಣ್ಣ ಪುಟ್ಟ ವಿಷಯಗಳಾಗಿರ್ಬೋದು, ಅಥವಾ ಬಿಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗಿರ್ಬೋದು. ಬಟ್ ಅವರ ಹಾರ್ಟ್ನಲ್ಲಿ ಪೇಯ್ನ್ ಅನ್ನೋದು ಈಗ ಕರೆಂಟ್ ಸಿಚುವೇಶನ್ ಪ್ರಕಾರ ಕಾಣ್ತಾ ಇದೆ. ಬಟ್ ದೇರ್ ಲವ್ ಈಸ್ ಸ್ಟಿಲ್ ದೇರ್, ನಿಮ್ಮ ಬಗ್ಗೆ ಇನ್ನೂ ಲವ್ ಇದೆ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಹೇಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅವರ ಹಾರ್ಟಲ್ಲಿ ನಿಮ್ಮ ಬಗ್ಗೆ ಜೆನ್ಯೂನ್ ಲವ್ ಇದೆ. ಅವ್ರು ನಿಮ್ಮನ್ನು ಇವರ ಪೀಸ್ ಅಂತ ಅಂದ್ಕೊಳ್ತಿದ್ದಾರೆ, ಇವರ ಹ್ಯಾಪಿನೆಸ್ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಇನ್ನು ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಎನರ್ಜಿ ಕಾಣ್ತಾ ಇದೆ. ಅವರು ನಿಮಗೆ ತುಂಬ ಅಟ್ಯಾಚ್ ಆಗಿದ್ದಾರೆ. ಟ್ರೈ ಮಾಡಿದ್ರೂ ಕೂಡ ನಿಮ್ಮಿಂದ ದೂರ ಹೋಗೋದಕ್ಕೆ ಆಗ್ತಾ ಇಲ್ಲ. ಫೀಲ್ ಮಾಡ್ತಾ ಇದ್ದಾರೆ ನಾನು ಈ ರಿಲೇಷನ್ಶಿಪ್ ಬಿಡೋದಕ್ಕಾಗೋದಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟಲ್ಲಿ ನಿಮ್ಮ ಸಿಚುವೇಶನ್ ಯಾವುದೇ ಇರಬಹುದು, ಡಿಸ್ಟೆನ್ಸ್ ಇರಬಹುದು, ಗ್ಯಾಪ್ ಇದೆ, ನೋ ಕಾಂಟ್ಯಾಕ್ಟ್ ಇದೆ. ಪ್ರೆಸೆಂಟ್ ಟೈಮಲ್ಲಿ ನಾನು ಹೇಳ್ತಾ ಇರೋದು, ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ ನೀವು ಇಲ್ಲ ಅಂದರೆ ಇನ್ಕಂಪ್ಲೀಟ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಹಾರ್ಟ್ನಲ್ಲಿ ಇನ್ನೂ ಕೂಡ ನೀವು ಇದ್ದೀರಾ. ಅವರಿಗೆ ಅವರ ಎಮೋಷನ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರ ಫೀಲಿಂಗ್ಸನ್ನು, ಅವರ ಥಾಟ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ದೇ ಆರ್ ಕನ್ಫ್ಯೂಸ್ಡ್ ಅಬೌಟ್ ಯು. ಈ ಪರ್ಸನ್ ಅಂದ್ಕೊಳ್ತಾರೆ ನೀವು ಇವರನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಇವರನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತ ಇವ್ರು ಅಂದ್ಕೊಳ್ತಿದ್ದಾರೆ. ನೀವು ಕೂಡ ಅಂದ್ಕೊಳ್ತಾ ಇರ್ಬೋದು ಈ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಇವರ ಎನರ್ಜಿ ಕೂಡ ಅದೇ ರೀತಿ ಕಾಣ್ತಾ ಇದೆ, ನೀವು ತುಂಬ ಹರ್ಟ್ ಮಾಡಿದ್ದೀರಾ. ಅಂದರೆ ಇವ್ರು ಅಂದ್ಕೊಳ್ತಾರೆ ಇವ್ರು ಅಷ್ಟೊಂದು ಅಟ್ಯಾಚ್ ಆಗಬಾರ್ದಿತ್ತು ಅಂತ ಕೂಡ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಯು ಆರ್ ದೇರ್ ಪೀಸ್ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ಬಿಲೀವ್ ಮಾಡ್ತಾ ಇದ್ದಾರೆ ಇವರ ಹ್ಯಾಪಿನೆಸ್ ನಿಮ್ಮಲ್ಲಿದೆ, ನಿಮ್ಮ ಬಗ್ಗೆ ಥಿಂಕ್ ಮಾಡಿದ್ರೆ ಅವರಿಗೆ ಕಾಮ್ ಫೀಲ್ ಆಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು 5 ಆಫ್ ವಾಟ್ಸ್ ಎನರ್ಜಿ ಇದೆ. ಇಲ್ಲಿ ಕಾನ್ಫ್ಲಿಕ್ಟ್, ಕರ್ಮ, ಪನಿಷ್ಮೆಂಟ್. ಅಂದರೆ ಅವರು ಪಾಸ್ಟ್ನಲ್ಲಿ ನಾನು ಮೊದಲೇ ಹೇಳಿದೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಹರ್ಟ್ ಆಗಿದ್ದೀರಾ, ನೋವಾಗಿದೆ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಅವರು ಪಾಸ್ಟ್ನಲ್ಲಿ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ, ಇಗ್ನೋರ್ ಮಾಡಿದ್ದಾರೆ, ಮೇ ಬಿ ಚೀಟ್ ಕೂಡ ಮಾಡಿರ್ಬೋದು. ಈಗ ಅದೇ ಪೇಯ್ನ್ ಅವ್ರಿಗೆ ಬ್ಯಾಕ್ ಆಗ್ತಾ ಇದೆ. ಇದು ಅವರಿಗೊಂದು ಲೆಸನ್ ಆಗಿದೆ. ಫೀಲ್ ಮಾಡ್ಕೊಳ್ತಾ ಇದ್ದಾರೆ ನಾನು ತಪ್ಪು ಮಾಡಿದೆ, ನಾನು ಅವರಿಗೆ ವ್ಯಾಲ್ಯೂ ಕೊಡಲಿಲ್ಲ ಮೊದಲು, ಹಾಗಾಗಿ ಅವರು ಕೂಡ ನನ್ನನ್ನು ಹರ್ಟ್ ಮಾಡಿದ್ರು ಅಂತ ಅಂದ್ಕೊಳ್ತಾ ಇದ್ದಾರೆ. ಇವರು ನಿಮಗೆ
ಟೈಮ್ ಕೊಟ್ಟಿದ್ದಾರೆ, ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಅಂತ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಅಂದ್ಕೊಳ್ತಾ ಇರ್ಬೋದು. ಬಟ್ ಪಾಸ್ಟಲ್ಲಿ ಇವರು ನಿಮ್ಮನ್ನು ತುಂಬ ಇಗ್ನೋರ್ ಮಾಡಿದ್ದಾರೆ, ನಿಮಗೆ ವ್ಯಾಲ್ಯೂ ಕೊಟ್ಟಿಲ್ಲ, ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡಿಲ್ಲ. ಅದೆಲ್ಲದರ ಕರ್ಮ ರಿಟರ್ನ್ ಆಗಿದೆ, ಆ ಎನರ್ಜಿ ಕಾಣ್ತಾ ಇದೆ. ನೌ ದೇ ಮಿಸ್ ಯು. ಮೊದಲು ನೀವು ಅವರ ಹಿಂದೆ ಓಡ್ತಾ ಇದ್ರಿ, ಅವರನ್ನು ಚೇಸ್ ಮಾಡ್ತಾ ಇದ್ರಿ, ಅವರ ಬಗ್ಗೆ ಹಗಲು ರಾತ್ರಿ ಥಿಂಕ್ ಮಾಡ್ತಾ ಇದ್ರಿ. ಈಗ ರಿವರ್ಸ್ ಆಗಿದೆ, ಉಲ್ಟಾ ಆಗಿದೆ. ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಇಲ್ಲ ಅಂದರೆ ಇವರ ಲೈಫ್ ಎಂಟಿ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ದೇರ್ ಡೀಪ್ ಥಾಟ್ಸ್ ಏನು, ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನಾನು ಏನು ಮಾಡಬೇಕು, ಈ ರಿಲೇಷನ್ಶಿಪ್ ಸೇವ್ ಮಾಡಬೇಕಾ, ಯಾವ ರೀತಿ ಅಂತ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಮೈಂಡ್ ಫುಲ್ ಕನ್ಫ್ಯೂಷನ್ ಇದೆ, ಬಟ್ ಹಾರ್ಟ್ ಅನ್ನೋದು ಕ್ಲಿಯರ್ ಇದೆ. ದೇ ಸ್ಟಿಲ್ ಲವ್ ಯು ಅನ್ನೋ ಎನರ್ಜಿ ಕಾಣ್ತಾ ಇದೆ. ಪಾಸಿಟಿವ್ ಎನರ್ಜಿ ಫ್ರಮ್ ದೆಮ್. ಅವರ ಸೈಡ್ನಲ್ಲಿ ಪಾಸಿಟಿವ್ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಹತ್ರ ಬರ್ತಾ ಇದ್ದಾರೆ, ಎಳ್ಕೊಳ್ತಾ ಇದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಎನರ್ಜಿ ಅವರಿಗೆ ಅಟ್ರ್ಯಾಕ್ಟ್ ಆಗ್ತಾ ಇದೆ. ಇನ್ನು ಫ್ಯೂಚರಲ್ಲಿ ಯಾವ ಪಾಸಿಬಿಲಿಟಿ ಇದೆ ಅಂತ ನೋಡೋಣ. ಸ್ಟ್ರಾಂಗ್ ಚಾನ್ಸ್ ಇದೆ, ರಿಯೂನಿಯನ್ ಆಗುವ, ರೀಕನೆಕ್ಟ್ ಆಗುವ, ಕಮ್ಯುನಿಕೇಷನ್ ಮತ್ತೆ ಸ್ಟಾರ್ಟ್ ಆಗುವ ಎನರ್ಜಿ ಕಾಣ್ತಾ ಇದೆ. ಅವರು ರೀಚ್ ಔಟ್ ಮಾಡಬಹುದು ನಿಮ್ಮನ್ನು, ಆ ಎನರ್ಜಿ ಕಾಣ್ತಾ ಇದೆ. ಕಾಲ್, ಮೆಸೇಜ್, ಮೀಟ್ ಆಗುವ ಎನರ್ಜಿ ಕಾಣ್ತಾ ಇದೆ. ವಾಟ್ ದೇ ವಾಂಟ್, ಅವ್ರು ವಾಂಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಬೇಕಾಗಿದೆ ನಿಮ್ಮ ಜೊತೆ ಮತ್ತೆ ಮಾತಾಡೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡೋದು, ರಿಲೇಷನ್ಶಿಪ್ ರೀಬಿಲ್ಡ್ ಮಾಡೋದು, ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಇದೆ ಅಂತ ನೋಡೋಣ. ಬ್ಯಾಲೆನ್ಸ್ ಯುವರ್ ಎಮೋಷನ್ಸ್, ಡೋಂಟ್ ಲೂಸ್ ಯುವರ್ ಸೆಲ್ಫ್ ಲವ್ ಇನ್ಕ್ರೀಸ್ ಮಾಡ್ಕೊಳ್ಳಿ, ನಿಮ್ಮ ವ್ಯಾಲ್ಯೂವನ್ನು ಮೇಂಟೈನ್ ಮಾಡ್ಕೊಳ್ಳಿ. ನಿಮ್ಮ ಪೀಸ್ ಅನ್ನೋದು ಎಲ್ಲದಕ್ಕಿಂತ ಬೇರೆಯವರಿಗಿಂತ ಕೂಡ ತುಂಬ ಇಂಪಾರ್ಟೆಂಟ್. ನಿಮ್ಮ ಹ್ಯಾಪಿನೆಸ್ ಬಗ್ಗೆ ಗಮನ ಕೊಡಿ. ನೀವು ಚೇಸ್ ಮಾಡಬೇಡಿ, ಅಲೋ ಥಿಂಗ್ಸ್ ಟು ಕಮ್ ಟು ಯು. ಅವರಾಗೆ ಬರುವ ಎನರ್ಜಿ ಕಾಣ್ತಾ ಇದೆ, ಅವರಾಗೆ ಬರ್ತಾರೆ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬ ಮುಖ್ಯ. ಪೇಷನ್ಸ್ ಇರಲಿ, ಎಮೋಷ್ನಲ್ ಸ್ಟ್ರೆಂತನ್ನು ಇಟ್ಕೊಳ್ಳಿ. ಇನ್ನು ಈ ಪರ್ಸನ್ ನಿಮ್ಮನ್ನು ಸ್ಟಿಲ್ ಲವ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನಿಮ್ಮನ್ನು ಫರ್ಗೆಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವರಿಗೆ ರಿಯಲೈಸ್ ಆಗ್ತಾ ಇದೆ ನಿಮ್ಮನ್ನು ಕಳ್ಕೊಳ್ಬಾರ್ದು ಅನ್ನೋ ಥಿಂಕ್ ಮಾಡ್ತಾ ಇದ್ದಾರೆ. ಫ್ಯೂಚರ್ನಲ್ಲಿ ಅವರು ಆ್ಯಕ್ಷನ್ ತಗೊಳ್ಳುವ ಎನರ್ಜಿ ಕಾಣ್ತಾ ಇದೆ, ನಿಮ್ಮ ಹತ್ರ ಬರುವ ಎನರ್ಜಿ ಕಾಣ್ತಾ ಇದೆ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾಯಿದ್ರೋ, ಮೊದಲು ನೀವು ಕಾಮಾಗಿ ಕಣ್ಣು ಮುಚ್ಚಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಳ್ಳಿ. ಅದೇ ರೀತಿ ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು, ನಿಮ್ಮ ಲವರ್ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿಯ ಪರ್ಸನ್ ಆಗಿರ್ಬೋದು, ಕ್ರಶ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು. ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಡೀಪ್ ಡಾರ್ಕ್ ಫೀಲಿಂಗ್ಸ್ ಏನು, ನಿಮಗೆ ಹೇಳ್ಕೊಳ್ಳೋದಕ್ಕೆ ಆಗದೇ ಇರುವ ನಿಮ್ಮಿಂದ ಮುಚ್ಚಿಟ್ಟಿರುವ ಫೀಲಿಂಗ್ಸ್ ಏನು, ಇದೆಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ಹೊರಗಡೆ ಕಾಮಾಗಿ ಕಾಣಿಸ್ತಾ ಇದ್ದಾರೆ. ನೀವು ಅಂದ್ಕೊಂಡಿರ್ಬೋದು ಸಾಧಾರಣವಾಗಿ ನಾರ್ಮಲ್ ಆಗಿದ್ದಾರೆ, ಈಗ ಬ್ರೇಕಪ್ ಬಂದಿರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ನಿಮ್ಮಿಂದ ದೂರ ಆಗಿದ್ದಾರೆ, ನಾರ್ಮಲ್ ಆಗಿದ್ದಾರೆ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಬಟ್ ಒಳಗಡೆ ತುಂಬ ಡಾರ್ಕ್ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಮೊದಲ ಎನರ್ಜಿ ಏನು ಅಂದರೆ ಬೇಸರ ಕಾಣಿಸ್ತಾ ಇದೆ, ಹರ್ಟ್, ಫ್ರಸ್ಟ್ರೇಷನ್ ಕಾಣ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ನಿಮ್ಮ ಫೀಲಿಂಗ್ಸನ್ನು ಶೇರ್ ಮಾಡ್ತಾ ಇಲ್ಲ, ಇವರ ಜೊತೆ ಓಪನ್ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಿದ್ದಾರೆ. ಹೈಡ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಭಾವನೆಗಳನ್ನು ಹೈಡ್ ಮಾಡ್ತೀರಾ ಅಂತ ಅಂದ್ಕೊಳ್ತಿದ್ದಾರೆ. ಅದು ಯಾವುದೇ ವಿಷಯ ಆಗಿರ್ಬೋದು. ಇದು ಅವರಿಗೆ ಇಷ್ಟ ಆಗ್ತಾ ಇಲ್ಲ ಅಥವಾ ಪಾಸ್ಟಲ್ಲಿ ಆ ರೀತಿ ಆಗಿರ್ಬೋದು. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ನೀವು ಓಪನ್ ಅಪ್ ಆಗಬೇಕು, ನೀವು ನಿಮ್ಮ ಮನಸ್ಸಿನಲ್ಲಿರುವ ಮಾತುಗಳನ್ನು ಶೇರ್ ಮಾಡ್ಕೋಬೇಕು, ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. 4 ಆಫ್ ಸ್ವಾರ್ಡ್ಸ್ ಎನರ್ಜಿ ಕಾಣ್ತಾ ಇದೆ. ಸೈಲೆಂಟ್ ಆ್ಯಂಗರ್, ಮಾತಾಡ್ತಾ ಇಲ್ಲ, ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಬಟ್ ಒಳಗಡೆ ಆ್ಯಂಗರ್ ಬಿಲ್ಡ್ ಆಗ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ತುಂಬ ಹಠದ ವ್ಯಕ್ತಿ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಕೂಡ ಸಮ್ಟೈಮ್ಸ್ ಈಗೋ ತೋರಿಸೋದಕ್ಕೆ ರೆಡಿ ಇದ್ದಾರೆ, ಬಟ್ ಆಪ್ಷನ್ಸ್ ಇಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭ ಸಿಚುವೇಶನ್ ಅನ್ನೋದು ಸಿಕ್ಕಿಲ್ಲ,
ಆ ರೀತಿ ಏನಾದರೂ ಸಂದರ್ಭ ಸಿಚುವೇಶನ್ ಅನ್ನೋದು ಸಿಕ್ಕಿದರೆ ಹಠ ಏನು ಅನ್ನೋದು ಅವರು ಕೂಡ ತೋರಿಸ್ತಾ ಇದ್ರು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಡೆತ್ ಎನರ್ಜಿ ಇದೆ, ಟ್ರಾನ್ಸ್ಫರ್ಮೇಷನ್ ಥ್ರೋ ಪೇಯ್ನ್. ಅವರಿಗೆ ಫೀಲ್ ಆಗಿದೆ ಈ ಪರ್ಸನ್ ನನಗೆ ಹರ್ಟ್ ಮಾಡಿದ್ದಾರೆ ಅಂತ ಥಿಂಕ್ ಮಾಡಿದ್ದಾರೆ. ಮೇ ಬಿ ನೀವು ಇಗ್ನೋರ್ ಮಾಡಿರ್ಬೋದು, ಅಥವಾ ಅವರ ಮಾತನ್ನು ಕೇಳಿಲ್ಲ, ಅವರ ಫೀಲಿಂಗ್ಸನ್ನು ರೆಸ್ಪೆಕ್ಟ್ ಮಾಡದೇ ಇರ್ಬೋದು, ಅಥವಾ ಅವರು ಈ ಕೆಲಸ ಮಾಡಬೇಡ ಅಂದರೆ ನೀವು ಮಾಡಿರ್ಬೋದು, ಅಥವಾ ಅವರಿಗೆ ಇಷ್ಟ ಆಗದೇ ಇರೋರ ಜೊತೆ ನೀವು ಮಾತಾಡಿರಬಹುದು, ಕ್ಲೋಸ್ ಆಗಿರಬಹುದು. ಇದೆಲ್ಲ ಅವ್ರಿಗೆ ಇಷ್ಟ ಇಲ್ಲದೆ ಇರಬಹುದು. ಅವ್ರೇನು ಬಯಸ್ತಾ ಇದ್ದಾರೆ ಅಂದರೆ ನೀವು ಕೂಡ ಅದೇ ಪೇಯ್ನ ಫೀಲ್ ಮಾಡಬೇಕು. ಅಂದರೆ ಅವ್ರು ಎಷ್ಟು ಪೇಯ್ನ್ ಫೀಲ್ ಮಾಡ್ಕೊಳ್ತಾರೋ ಅದನ್ನು ನೀವು ಫೀಲ್ ಮಾಡ್ಕೋಬೇಕು ಅಂತ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಇಷ್ಟ ಇಲ್ಲದೆ ಇರೋ ಕೆಲಸವನ್ನು ನೀವು ಮಾಡ್ತೀರಾ, ಅಥವಾ ಅವರು ಯಾರ ಹತ್ರ ಮಾತಾಡಬೇಡ ಅಂತ ಹೇಳ್ತಾರೋ ನೀವು ಅವ್ರ ಜೊತೆ ತುಂಬ ಕ್ಲೋಸ್ ಆಗ್ತೀರಾ. ಅದು ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಥವಾ ಇವರು ನಿಮ್ಮ ಫ್ಯಾಮಿಲಿ ಪರ್ಸನ್ ಆಗಿದ್ದರೂ ಕೂಡ ಇವ್ರಿಗೆ ಇಷ್ಟ ಇಲ್ಲದೆ ಇರೋ ಕೆಲಸವನ್ನು ನೀವು ಮಾಡ್ತೀರಾ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವರು ನಿಮ್ಮ ಬಗ್ಗೆ ರಿವೆಂಜ್ ಅಂತ ಅಲ್ಲ, ಬಟ್ ಲೆಸನ್ ಟೀಚ್ ಮಾಡಬೇಕು ಅನ್ನೋ ಫೀಲಿಂಗ್ ಇದೆ. ನೀವು ಇವರನ್ನು ಹರ್ಟ್ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಅದು ಅರ್ಥ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕಿಂಗ್ ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ಈ ಪರ್ಸನ್ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ, ಎಮೋಷ್ನಲಿ ಡಿಟ್ಯಾಚ್ ಆಗೋದಕ್ಕೆ. ಬಟ್ ಸತ್ಯ ಏನು ಅಂದರೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಹೊರಗಡೆ ಸ್ಟ್ರಾಂಗ್ ಲಾಜಿಕಲ್ ಆಗಿದ್ದಾರೆ, ಬಟ್ ಒಳಗಡೆ ಎಮೋಷ್ನಲ್ ಅಟ್ಯಾಚ್ಡ್ ಆಗಿರೋ ಎನರ್ಜಿ ಕಾಣಿಸ್ತಾ ಇದೆ. ಪೊಸೆಸಿವ್ ಎನರ್ಜಿ ಇದೆ. ಇಲ್ಲಿ ಸ್ಟ್ರಾಂಗ್ ಡಾರ್ಕ್ ಎನರ್ಜಿ ಏನು ಅಂದರೆ ಕಂಟ್ರೋಲ್, ಪೊಸೆಸಿವ್ನೆಸ್ ಕಾಣಿಸ್ತಾ ಇದೆ. ಥಿಂಕ್ ಮಾಡ್ತಾ ಇದ್ದಾರೆ ಈ ಪರ್ಸನ್ ನನ್ನದೇ ಆಗಿರಬೇಕು, ಅಂದರೆ ನೀವು ಇವರ ವ್ಯಕ್ತಿಯೇ ಆಗಿರಬೇಕು, ನನಗೆ ಮಾತ್ರ ಟೈಮ್ ಕೊಡಬೇಕು, ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಡಬಾರ್ದು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಜಲಸಿ ಫೀಲ್ ಮಾಡ್ತಾ ಇದ್ದಾರೆ. ನೀವು ಫ್ರೆಂಡ್ಸ್ ಜೊತೆ ಮಾತಾಡಿದ್ರೆ, ಶೇರ್ ಮಾಡಿದ್ರೆ ಅವ್ರಿಗೆ ಹೊರಗಡೆ ಓಕೆ ಅನ್ನಿಸ್ತಾ ಇದೆ. ನಿಮ್ಮ ಹತ್ರ ನಾರ್ಮಲ್ ಆಗಿರ್ಬೋದು, ಬಟ್ ಮನಸ್ಸಿನ ಒಳಗಡೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಜಲಸಿ ಎನರ್ಜಿ ಇದೆ. ಜಲಸಿ ಫೀಲ್ ಆಗ್ತಾ ಇದೆ. ಇವ್ರಿಗಿಂತ ಬೇರೆ ಯಾರಿಗೂ ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಇವರ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆಯಾ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ಅಂದ್ಕೊಳ್ತಾರೆ ನೀವು ಫುಲ್ ಅಟೆನ್ಷನ್ ಇವರಿಗೆ ಕೊಡಬೇಕು, ಇವರಿಗೆ ಎಲ್ಲ ವಿಷಯವನ್ನು ಶೇರ್ ಮಾಡ್ಕೋಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಇವ್ರ ಜೊತೆ ಅಂತ ಅಂದ್ಕೊಳ್ತಿದ್ದಾರೆ. ಇನ್ನು ಇನ್ನರ್ ಕಾನ್ಫ್ಲಿಕ್ಟ್ ಯಾವ ರೀತಿ ಇದೆ? ಎರಡೂ ಸೈಡ್ ಫೈಟ್ ಆಗ್ತಾ ಇದೆ. ಲವ್ ಇದೆ ಅವ್ರಿಗೆ ನಿಮ್ಮ ಮೇಲೆ, ತುಂಬ ಲವ್ ಇದೆ. ಈಗೋ, ಆ್ಯಂಗರ್ ಕೂಡ ಇದೆ. ಅಂದರೆ ನೀವು ಅವರ ಮಾತು ಕೇಳ್ತಾ ಇಲ್ಲ, ಅವರ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಆ ವಿಷಯದಲ್ಲಿ ಇರಬಹುದು. ಅವರು ನಿಮ್ಮನ್ನು ಲವ್ ಮಾಡ್ತಾರೆ, ಬಟ್ ಹರ್ಟ್ ಆಗಿರೋದ್ರಿಂದ ನೆಗೆಟಿವ್ ಫೀಲಿಂಗ್ ಬಿಲ್ಡ್ ಆಗಿದೆ, ಆ ಎನರ್ಜಿ ಕೂಡ ಕಾಣ್ತಾ ಇದೆ. ಇವತ್ತಿನ ರೀಡಿಂಗ್ ಏನು ಅಂದರೆ ಅವರ ಡಾರ್ಕ್ ಡೀಪ್ ಫೀಲಿಂಗ್ಸ್ ಏನು ಅಂತ ತಿಳ್ಕೊಳ್ಳೋದು. ಹಾಗಾಗಿ ಕೆಲವೊಮ್ಮೆ ಇವರು ಅಂದ್ಕೊಳ್ತಾರೆ ಇವರ ಲೈಫ್ನಲ್ಲಿ, ಅಂದರೆ ನಿಮ್ಮ ಲೈಫ್ನಲ್ಲಿ ಇವರು ಇಂಪಾರ್ಟೆಂಟ್ ಅಲ್ವಾ ಅನ್ನೋ ಡೌಟ್ ಕೂಡ ಇವರನ್ನು ಕಾಡ್ತಾ ಇದೆ. ಡೌಟ್ ಪಡ್ತಾ ಇದ್ದಾರೆ. ಅಂದರೆ ನೀವು ಇವರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಇವರ ಮಾತು ಕೇಳ್ತಾ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವ್ರಿಗೆ ಏನು ಅವಶ್ಯಕತೆ ಅಂತ ಅಂದ್ಕೊಂಡಿದ್ರೋ ನಿಮ್ಮಿಂದ ನೀವು ಅವರಿಗೆ ಕೊಡ್ತಾ ಇಲ್ಲ, ಅದನ್ನು ನೀವು ಅವ್ರು ಏನು ಹೇಳ್ತಾರೋ ಅದನ್ನು ನೀವು ಕೇಳ್ತಾ ಇಲ್ಲ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ ಇದು ಹೈಡ್ ಆಗಿದೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಇಲ್ಲಿ ಯೂನಿವರ್ಸ್ ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಏನು ಕೊಡ್ತಾ ಇದೆ ಅಂದರೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಕಾಣ್ತಾ ಇದೆ. ಬ್ಯಾಲೆನ್ಸ್ ಇರಬೇಕು, ಕೇರ್ ಬೇಕು, ಸ್ಟೆಬಿಲಿಟಿ ಬೇಕು. ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು ಅಂದರೆ ನೀವು ಕೂಡ ಎಫರ್ಟ್ ಹಾಕಬೇಕು, ಟೈಮ್ ಕೊಡಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಇಲ್ಲಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರ್ಬೋದು, ಟೈಮ್ ಕೊಡದೇ ಇರ್ಬೋದು, ನಿಮ್ಮ ವ್ಯಕ್ತಿಗೆ ಎಫರ್ಟ್ ಹಾಕದೇ ಇರ್ಬೋದು, ಅಥವಾ ಸ್ವಲ್ಪ ಇಗ್ನೋರ್ ಮಾಡ್ತಾ ಇರ್ಬೋದು. ಹಾಗಾಗಿ ನಿಮಗೆ ಈ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ, ಈ ಗೈಡೆನ್ಸ್ ಅನ್ನೋದು ಸಿಗ್ತಾ ಇದೆ. ರಿಲೇಷನ್ಶಿಪ್ ಇಸ್ ಟೂ ವೇ. ಒನ್ ಸೈಡ್ ಎಫರ್ಟ್ ಸಾಕಾಗೋದಿಲ್ಲ, ಎರಡೂ ಸೈಡಿಂದ ಎಫರ್ಟ್ ಅನ್ನೋದು ಬೇಕು. ಇಂಪಾರ್ಟೆಂಟ್ ಅಡ್ವೈಸ್ ಏನು ಅಂದರೆ ನೀವು ಏನು ಗಮನಿಸಬೇಕು, ಏನು ಫೋಕಸ್ ಮಾಡಬೇಕು ಅಂದರೆ ಅವರ ಫೀಲಿಂಗ್ಸ್ ಇಗ್ನೋರ್ ಮಾಡಬೇಡಿ. ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೊಳ್ಳಿ. ಅಂದರೆ ಆ ವ್ಯಕ್ತಿ ಜೆನ್ಯೂನ್ ಆಗಿದ್ದಾರೆ ಅಂತ ನಿಮಗೆ ಅನಿಸಿದ್ರೆ ನಿಮ್ಮ ಫೀಲಿಂಗ್ಸನ್ನು ಇಗ್ನೋರ್ ಮಾಡಬೇಡಿ, ಅವರ ಫೀಲಿಂಗ್ಸನ್ನು ಕೂಡ ಇಗ್ನೋರ್ ಮಾಡಬೇಡಿ, ಶೇರ್ ಮಾಡ್ಕೊಳ್ಳಿ, ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೊಳ್ಳಿ. ಬಟ್ ನಿಮ್ಮ ಫ್ರೀಡಮ್ ಕೂಡ ಇಂಪಾರ್ಟೆಂಟ್, ಅದು ನೆನಪಿರಲಿ. ನಿಮ್ಮ ಇಂಡಿವಿಜುವಾಲಿಟಿ ಕೂಡ ಇಂಪಾರ್ಟೆಂಟ್, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಇಂಪಾರ್ಟೆಂಟ್. ಅದು ಎಲ್ಲದಕ್ಕಿಂತ ಮೊದಲು ನೀವು ನೆನಪಿಟ್ಕೋಬೇಕು. ಬ್ಯಾಲೆನ್ಸ್ ಮೇಂಟೈನ್ ಮಾಡಿ. ಇನ್ನು ಫ್ಯೂಚರ್ ಪಾಸಿಬಿಲಿಟಿ ಯಾವ ರೀತಿ ಇದೆ ಅಂತ ನೋಡೋಣ. ಫ್ಯೂಚರ್ನಲ್ಲಿ ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಬಟ್ ಕಂಡೀಷನ್ ಏನು ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲ ಅಂದರೆ ಕಾನ್ಫ್ಲಿಕ್ಟ್ಸ್ ರಿಪೀಟ್ ಆಗುತ್ತೆ, ಮತ್ತು ಫೈಟ್ ಬರುತ್ತೆ, ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವ ಸಾಧ್ಯತೆ ಇದೆ. ಇನ್ನು ಈ ವ್ಯಕ್ತಿಯ ಹಿಡನ್ ಟ್ರುತ್ ಏನು ಅಂತ ನೋಡೋಣ. ಈ ಪರ್ಸನ್ ನಿಮ್ಮನ್ನು ಜೆನ್ಯೂನ್ಲಿ ಕೇರ್ ಮಾಡ್ತಾ ಇದ್ದಾರೆ, ಲವ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಕಳ್ಕೊಳ್ಬಾರ್ದು ಅಂತ ಭಯ ಪಡ್ತಾ ಇದ್ದಾರೆ. ಅದಕ್ಕಾಗಿ ಪೊಸೆಸಿವ್ ಆಗ್ತಾ ಇದ್ದಾರೆ, ಕಂಟ್ರೋಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅವರಿಗೆ. ಇದು ಅವರ ಮನಸ್ಸಿನ ಡಾರ್ಕ್ ಡೀಪ್ ಫೀಲಿಂಗ್ಸ್.
ಇದು ಟಾಕ್ಸಿಕ್ ಆಗುವ ಚಾನ್ಸಸ್ ಕೂಡ ಇರುತ್ತೆ, ಅವ್ರು ಸ್ಟ್ರಾಂಗ್ ಬಾಂಡ್ ಆಗುವ ಚಾನ್ಸಸ್ ಕೂಡ ಇದೆ. ಇದು ಡಿಪೆಂಡ್ ಆಗಿದೆ ನಿಮ್ಮಿಬ್ಬರ ಮೆಚ್ಯೂರಿಟಿ ಮೇಲೆ. ಅಂದರೆ ನೀವು ಕೂಡ ಟೈಮ್ ಕೊಡಬೇಕು, ಆ ವ್ಯಕ್ತಿ ಕೂಡ ಟೈಮ್ ಕೊಡಬೇಕು, ನೀವು ಕೂಡ ರಿಲೇಷನ್ಶಿಪ್ನ ಅರ್ಥ ಮಾಡ್ಕೋಬೇಕು, ಈಗೋವನ್ನು ಬಿಡಬೇಕು. ಅವರು ಕೂಡ ಅದೇ ರೀತಿ ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅವರ ಈಗೋ ಆ್ಯಟಿಟ್ಯೂಡನ್ನು ಬಿಡಬೇಕು. ಬಟ್ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಲವ್ ಇದೆ, ಕೇರ್ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ಅನ್ನೋದು ಬರುವ ಎನರ್ಜಿ ಕಾಣ್ತಾ ಇದೆ. ಪೀಸ್ ಅನ್ನುವುದು, ಬ್ಯಾಲೆನ್ಸ್ ಅನ್ನೋದು ಬರುವ ಎನರ್ಜಿ ಕಾಣ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಇವತ್ತಿನ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.